ಇಬ್ರು ಒಂದೇ ಆಹಾರ ಸೇಮ್ ಕ್ಯಾಲೋರಿ ತಗೊಳ್ತಿದ್ರು ಕೂಡ ಒಬ್ರ ಹೊಟ್ಟೆ ಕೊಬ್ಬು ಇಳಿಯುತ್ತೆ, ಇನ್ನೊಬ್ರ ಹೊಟ್ಟೆ ಕೊಬ್ಬು ಇಳಿಯಲ್ಲ. ವ್ಯತ್ಯಾಸ ಏನು ಗೊತ್ತಾ? ಊಟ ಮಾಡುವಂತಹ ಸಮಯ. ಹೌದು, ಏನ್ ತಿಂತೀರಾ ಅನ್ನೋದಕ್ಕಿಂತ ಯಾವಾಗ ತಿಂತಿದ್ದೀರಾ ಅನ್ನುವಂಥದ್ದು ನಿಮ್ಮ ಹೊಟ್ಟೆ ಕೊಬ್ಬಿಗೆ ಬಹಳ ಮುಖ್ಯವಾದಂತಹ ಕಾರಣ ಇರಬಹುದು. ಇವತ್ತಿನ ವಿಡಿಯೋ ಮುಗಿಯೋದ್ರೊಳಗಡೆ ಯಾವುದೇ ರೀತಿಯ ಡಯಟ್ ಬದಲಾವಣೆ ಇಲ್ದೇನೆ ಊಟದ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹೊಟ್ಟೆ ಕೊಬ್ಬನ್ನ ಕರಗಿಸುವಂತಹ ಸೀಕ್ರೆಟ್ ನಿಮ್ಗೆ ಗೊತ್ತಾಗುತ್ತೆ. ಕೆಲಸ ಮಾಡುವಂತಹ ಎಷ್ಟೋ ಜನ ಆಫೀಸ್ ಮುಗಿಸಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಮನೆಗೆ ಬಂದು ಊಟ ಮಾಡುವಷ್ಟೊತ್ತಿಗೆ 9, 10 ಇಲ್ಲ 11 ಗಂಟೆ ಕೂಡ ಆಗಿರುತ್ತೆ. ಅಂಡ್ ಊಟ ಆದ ಅರ್ಧ ಗಂಟೆಯಲ್ಲೇ ಮಲಗ್ಬಿಡ್ತೀವಿ. ಈ ಅಭ್ಯಾಸ ಏನಿದೆ ಇದು 3 ಪ್ರಾಬ್ಲಮ್ ಅನ್ನ ತರುತ್ತೆ. ಒಂದು, ಆಸಿಡ್ ರಿಫ್ಲೆಕ್ಸ್, ಗೆದೆ ಉರಿ, ನಿಮ್ಮ ನಿದ್ದೆಗೆ ಕೂಡ ಇದು ತೊಂದರೆಯನ್ನುಂಟು ಮಾಡುತ್ತೆ. ಎರಡನೇದು, ರಾತ್ರಿ ಪೂರ್ತಿ ನಿಮ್ಮ ಇನ್ಸುಲಿನ್ ಏನಿದೆ ಅದು ಹೈ ಆಗಿನೇ ಇರುತ್ತೆ. 3, ಇದೇ ಕಾರಣಕ್ಕೆ ದೇಹ ಏನಿದೆ ಇದು ಫ್ಯಾಟ್ ಕರಗಿಸೋ ಬದಲು ಫ್ಯಾಟ್ ಅನ್ನ ಸ್ಟೋರ್ ಮಾಡುವಂತಹ ಮೋಡ್ಗೆ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಹೊಟ್ಟೆಯ ಸುತ್ತ. ಸರಿಯಾಗಿ ಎಷ್ಟು ಗಂಟೆಗೆ ಊಟವನ್ನ ಮುಗಿಸ್ಬೇಕು ಅನ್ನುವಂತಹ ಎಕ್ಸಾಕ್ಟ್ ಟೈಮ್ ನ ನಾನು ನಿಮ್ಗೆ ಸ್ವಲ್ಪ ಸಮಯದಲ್ಲೇ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮೊದಲು ರಾತ್ರಿ ನಮ್ಮ ದೇಹದಲ್ಲಿ ನಿಜವಾಗ್ಲೂ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಗೊತ್ತಾದ್ರೆ ಈ ರೂಲ್ ಯಾಕೆ ಇಷ್ಟು ಪವರ್ಫುಲ್ ಅಂತ ನೀವೇ ಒಪ್ಕೊಳ್ತೀರಾ. ನಮ್ಮ ದೇಹಕ್ಕೆ ಒಂದು ಬಾಡಿ ಕ್ಲಾಕ್ ಇರುತ್ತೆ. ಇದರ ಪ್ರಕಾರ ರಾತ್ರಿ ಆದ ಹಾಗೆ ನಮ್ಮ ದೇಹ ಏನಿದೆ ಇದು ಮೆಲಟೋನಿನ್ ಅನ್ನುವಂತಹ ಒಂದು ನಿದ್ದೆಯ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಹಾಗೇನೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ರಾತ್ರಿ ಹೊತ್ತಲ್ಲಿ ಅದೇ ಆಹಾರ ತಿಂದ್ರೂ ಕೂಡ ಬೆಳಿಗ್ಗೆ ತಿಂದಷ್ಟು ಸುಲಭವಾಗಿ ಗ್ಲೂಕೋಸ್ ಪ್ರೊಸೆಸ್ ಆಗೋದಿಲ್ಲ. ಈಗ ನೀವು ಇದೇ ಟೈಮಲ್ಲಿ ಊಟ ಮಾಡಿದ್ರೆ ಏನಾಗುತ್ತೆ? ನಿಮ್ಮ ದೇಹದಲ್ಲಿ ಮೆಲಟೋನಿನ್ ಜೊತೆಗೆ ಇನ್ಸುಲಿನ್ ಕೂಡ ಜಾಸ್ತಿ ಆಗುತ್ತೆ. ಈ ಎರಡೂ ಹಾರ್ಮೋನ್ ಒಟ್ಟಿಗೆ ಹೈ ಇದ್ದಾಗಲೇನೆ ದೇಹದಲ್ಲಿ ಗೊಂದಲ ಶುರು ಆಗುತ್ತೆ. ಇನ್ಸುಲಿನ್ ದೇಹದಲ್ಲಿ ಹೈ ಇರುವಾಗ ದೇಹ ಏನಿದೆ ಅದು ಫ್ಯಾಟ್ ಅನ್ನ ಕರಗಿಸುವಂತಹ ಪ್ರಕ್ರಿಯೆ, ಇದನ್ನ ಲಿಪೋಲೈಸಿಸ್ ಅಂತ ಕರಿತೀವಿ. ಈ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸುತ್ತೆ. ಯಾಕಂದ್ರೆ ಇನ್ಸುಲಿನ್ ದೇಹದಲ್ಲಿ ಜಾಸ್ತಿ ಇದ್ದಷ್ಟು ಹೊತ್ತು ನಮ್ಮ ದೇಹ ಏನಿದೆ ಅದು ಫ್ಯಾಟ್ ಬರ್ನ್ ಮೋಡ್ಗೆ ಹೋಗೋದಿಲ್ಲ, ಫ್ಯಾಟ್ ಸ್ಟೋರ್ ಮೋಡ್ ಅಲ್ಲಿಯೇ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ತಿಂದಿದ್ದೆಲ್ಲ ಎನರ್ಜಿ ಆಗುತ್ತೆ, ರಾತ್ರಿ ತಡವಾಗಿ ತಿಂದಿರೋದು ಏನಿದೆ ಅದು ಮೋಸ್ಟ್ ಆಫ್ ದ ಟೈಮ್ ಫ್ಯಾಟ್ ಆಗಿಯೇ ಸ್ಟೋರ್ ಆಗುತ್ತೆ. ಇಲ್ಲಿ ಬರುತ್ತೆ ಅರ್ಲಿ ಟೈಮ್ ರಿಸ್ಟ್ರಿಕ್ಟೆಡ್ ಈಟಿಂಗ್ ಅನ್ನುವಂತಹ ಕಾನ್ಸೆಪ್ಟ್. ಅಂದ್ರೆ ದಿನದ ಎಲ್ಲಾ ಊಟ ಏನಿದೆ ಅದನ್ನ ಬೆಳಕಿರುವಾಗ್ಲೇನೆ ಮುಗಿಸುವಂತದ್ದು, ರಾತ್ರಿ 12 ಗಂಟೆ ಗ್ಯಾಪ್ ಕೊಡುವಂತದ್ದು. ಇದನ್ನ ದೇಹಕ್ಕೆ ಸಹಜವಾದ ಫ್ಯಾಟ್ ಬರ್ನಿಂಗ್ ವಿಂಡೋ ಅಂತ ಕರೀತಾರೆ. ಸೆಲ್ ಮೆಟಬಾಲಿಸಮ್ ಅನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ಪ್ರಸಿದ್ಧ ಅಧ್ಯಯನದ ಪ್ರಕಾರ ಜನ ತಮ್ಮ ಊಟವನ್ನ ಸಂಜೆ ಬೇಗ ಮುಗಿಸಿದಾಗ ಅವರ ತೂಕ ಕಡಿಮೆ ಆಗದಿದ್ರು ಕೂಡ ಅವರ ಇನ್ಸುಲಿನ್ ಸೆನ್ಸಿಟಿವಿಟಿ ಹಾಗೇನೆ BP ಇವೆರಡರಲ್ಲೂ ಕೂಡ ಸುಧಾರಣೆ ಕಂಡು ಬಂತು. ಇನ್ನೊಂದು ಸ್ಪ್ಯಾನಿಷ್ ಜನಸಂಖ್ಯೆಯ ಮೇಲೆ ನಡೆಸಿದಂತಹ ಅಧ್ಯಯನದ ಪ್ರಕಾರ ರಾತ್ರಿ ಊಟವನ್ನ ಬೇಗ ಮಾಡಿದವರು ತಡವಾಗಿ ಮಾಡಿದವ್ರಿಗಿಂತ ಜಾಸ್ತಿ ತೂಕವನ್ನ ಇಳಿಸಿರುವಂತಹದ್ದು ಸಾಬೀತಾಗಿದೆ. ಸೇಮ್ ಕ್ಯಾಲೋರಿ ಸೇಮ್ ಆಹಾರ ಆಗಿದ್ರು ಕೂಡ. ಸೊ ಇದಕ್ಕೆ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು? ಒಂದು, ರಾತ್ರಿ 7:30 8 ಗಂಟೆ ಒಳಗೆ ನಿಮ್ಮ ಊಟವನ್ನ ಮುಗಿಸಿ. ಇದಕ್ಕಿಂತ ಆಚೆ ಹೋಗದೆ ಇರೋ ತರ ಪ್ರಯತ್ನ ಮಾಡಿ. 2, ಮಲ್ಕೊಳ್ಳೋದಕ್ಕೂ ಹಾಗೆ ಊಟಕ್ಕೂ 3 ತಾಸು ಗ್ಯಾಪ್ ಇರೋ ತರ ನೋಡ್ಕೊಳ್ಳಿ. ಇದರಿಂದ ನಿಮ್ಮ ಜೀರ್ಣಕ್ರಿಯೆನೂ ಆರಾಮಾಗುತ್ತೆ, ಇನ್ಸುಲಿನ್ ಕೂಡ ಕೆಳಗಿಳಿಯುತ್ತೆ ಅಂಡ್ ನಿಮ್ಮ ದೇಹಕ್ಕೆ ಕೂಡ ಫ್ಯಾಟ್ ಬರ್ನಿಂಗ್ ಮೋಡ್ಗೆ ಹೋಗೋದಕ್ಕೆ ಸಮಯ ಸಿಗುತ್ತೆ. 3, ಆಫೀಸಿಂದ ತಡವಾಗಿ ಬರ್ತಿದ್ದೀರಾ ಅಂತಂದ್ರೆ ಸಂಜೆ ಆಫೀಸ್ ನಲ್ಲಿಯೇ ಒಂದು ಲೈಟ್ ಸ್ನಾಕ್ ಅನ್ನ ತಿನ್ಕೊಂಡ್ ಬನ್ನಿ. ಮನೆಗೆ ಬಂದ್ಮೇಲೆ ಸಮಯವನ್ನ ವೇಸ್ಟ್ ಮಾಡ್ದೇನೆ ನಿಮ್ಮ ಡಿನ್ನರ್ ಅನ್ನ ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ತುಂಬಾ ಹೆವಿ ಡಿನ್ನರ್ ಮಾಡಬೇಡಿ, ಆದಷ್ಟು ಲೈಟ್ ಡಿನ್ನರ್ ಮಾಡೋದಕ್ಕೆ ಟ್ರೈ ಮಾಡಿ. 4, ರಾತ್ರಿ ಊಟ ಬೇಗ ಮಾಡದೆ ಮಲ್ಕೊಳ್ಳೋದಕ್ಕೂ ಮುಂಚೆ ಹಸುವಾಗ್ತಾ ಇದೆ ಅಂತ ಏನಾದ್ರು ಅನ್ಸಿದ್ರೆ 1 ಕಪ್ ಬೆಚ್ಚಗಿನ ಜೀರಿಗೆ ಟೀಯನ್ನ ಕುಡೀರಿ. ಈ ಜೀರಿಗೆ ನೀರಿಂದ ಹೊಟ್ಟೆ ಕೂಡ ಶಾಂತ ಆಗುತ್ತೆ, ಹಾಗೇನೆ ಇನ್ಸುಲಿನ್ ಕೂಡ ಸ್ಪೈಕ್ ಆಗೋದಿಲ್ಲ. ಇದನ್ನ ಆರಾಮಾಗಿ ಮಾಡ್ಕೊಳ್ಬಹುದು. ಇದರ ರೆಸಿಪಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ನೆನ್ಪಿರ್ಲಿ, ಇದು ಊಟವನ್ನ ಸ್ಕಿಪ್ ಮಾಡೋ ಟಿಪ್ ಅಲ್ಲ, ಇದು ನಿಮ್ಮ ಊಟದ ಸಮಯವನ್ನ ಬದಲಾಯಿಸೋ ಟಿಪ್ ಅಷ್ಟೇ. ನಿಮ್ಗೆ ಡಯಾಬಿಟಿಸ್ ಇದೆ, ಮೆಡಿಸಿನ್ ತಗೋತಿದ್ದೀರಾ ಅಥವಾ ಇನ್ಸುಲಿನ್ ತಗೋತಿದ್ದೀರಾ ಅಂತಂದ್ರೆ ನೀವು ಸಮಯವನ್ನ ಬದಲಾಯಿಸೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ಜೊತೆ ಒಮ್ಮೆ ಮಾತಾಡಿ. ಯಾಕಂದ್ರೆ ನಿಮ್ಮ ಔಷಧಿಗಳ ಸಮಯವನ್ನು ಕೂಡ ಬದಲಾವಣೆ ಮಾಡಬೇಕಾಗಿ ಬರಬಹುದು. ನೀವು ನೈಟ್ ಶಿಫ್ಟ್ ಮಾಡ್ತೀರಾ ಅಂತಂದ್ರೆ ಗಡಿಯಾರದ ಟೈಮ್ ಅಲ್ಲ, ನಿಮ್ಮ ಶಿಫ್ಟ್ ಪ್ರಕಾರ ಅಂತಂದ್ರೆ ನಿಮ್ಮ ಸ್ವಂತ ನಿದ್ದೆ ಹಾಗೂ ಎಚ್ಚರದ ಸೈಕಲ್ ಪ್ರಕಾರ 12 ಗಂಟೆ ಗ್ಯಾಪ್ ಅನ್ನ ಲೆಕ್ಕ ಹಾಕಿ. ಗರ್ಭಿಣಿಯರು ಹಾಗೇನೆ ಆಗಾಗ ಸಣ್ಣ ಮೀಲ್ಸ್ ಬೇಕಾಗಿರೋರು ಡಾಕ್ಟರ್ ಸಲಹೆ ಪಡೆದೇನೆ ಸಮಯ ಬದಲಾವಣೆ ಮಾಡಬೇಡಿ. ಈ ಟಿಪ್ ಟ್ರೈ ಮಾಡಿ.
ಫ್ಯಾಮಿಲಿ ಗ್ರೂಪ್ಗೂ ಕೂಡ ಶೇರ್ ಮಾಡಿ. ಒಂದು ಸಣ್ಣ ಬೋನಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರುವಂತಹ 10 ನಿಮಿಷ ವಾಕಿಂಗ್ ಅನ್ನ ಈ ಊಟದ ನಂತರ ಖಂಡಿತ ಟ್ರೈ ಮಾಡಿ. ಆ ವಿಡಿಯೋವನ್ನ ನಾನು ಕೆಳಗಡೆ ಲಿಂಕ್ ಮಾಡ್ತೀನಿ, ಖಂಡಿತ ನೋಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಬೆಳಗ್ಗೆ ಉಪಹಾರದ ಸಮಯದಲ್ಲಿ ಎಷ್ಟೋ ಜನ ಮಾಡುವಂತಹ ಒಂದು ತಪ್ಪಿನ ಬಗ್ಗೆ ಮಾತಾಡ್ತೀನಿ, ಮಿಸ್ ಮಾಡಬೇಡಿ.